ಮೋದಿನೇ ಬರಬೇಕು. ಮೋದಿ ಇಲ್ಲಂದರೆ ನಮ್ಮ ದೇಶ ಹೋದಂಗೇನೆ. ರಾಹುಲ್ ಗಾಂಧಿಗೆ ಚಾನ್ಸ್ ಕೊಟ್ಟರು ಒಳ್ಳೆಯದಂತ ಕಾಣುತ್ತೆ. ಯಾವುದೇ ಕಾರಣಕ್ಕೆ ಮೋದಿಯವರೇ ಬರಬೇಕು. ಭಾರತದಲ್ಲಿ ಸೆಕ್ಯುಲರ್ ಅಂತ ಒಂದು ವರ್ಡ್ ಉಳಿಬೇಕಾದ್ರೆ ಬಿ ಜೆ ಪಿ ಗೌರ್ಮೆಂಟ್ ಬರಬೇಕು. ಮತ್ತು ಎಲ್ಲರಿಗೂ ನ್ಯಾಯ ಸಿಗಬೇಕಂತ ಹೇಳಿದರೆ ಅದು ಬಿ ಜೆ ಪಿ ಗೌರ್ಮೆಂಟೇ ಬರಬೇಕು. ಬೇರೆಯವರಿಂದ ಈ ಥರದೊಂದು ನ್ಯಾಯ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಬೇರೆಯವ್ರು ಬಂದರೆ ಖಂಡಿತವಾಗಿ ಭಾರತ ಛಿದ್ರ ಆಗಿ ಹೋಗ್ತದೆ. ಇವತ್ತಿಗೆ ನೀವು ಮಿಜೋರಾಂ, ನಾಗಾಲ್ಯಾಂಡ್, ಮಿಜೋರಾಂ ನೋಡ್ಬೋದು. ಅಲ್ಲಿ ಜಸ್ಟ್ 74 ನಂತರ ಏನೆಲ್ಲ ಬದಲಾವಣೆ ಆಗಿದೆ ಅಂತ ನೋಡ್ತಾ ಇರಿ ನೀವು. ಅದೇ ಕಾಶ್ಮೀರದಲ್ಲಿ ಆದದ್ದೇ ಈಗ ಮಿಜೋರಾಂನಲ್ಲಿ ಆಗದೆ ಮಣಿಪುರದಲ್ಲಿ 50% ಜನರು ಈಗ ಭಾರತೀಯರು ಅಂತ ಹೇಳಲಿಕ್ಕೆ ನಾಚಿಕೆ ಪಡ್ತಾ ಇದ್ದಾರೆ. ಅದು ಸ್ಲೋಲಿ ಸ್ಪ್ರೆಡ್ ಆಗ್ತಾ ಇದೆ. ಆ ಸೆಕ್ಯುಲರ್ ಮತ್ತು ಭಾರತ ಅಂತ ಒಂದು ವರ್ಡ್ ಉಳಿಬೇಕಾದ್ರೆ ಖಂಡಿತವಾಗಿ ಮುಂದಿನ ಇದರಲ್ಲಿ ಇನ್ನೂ ಒಂದು 15-20 ವರ್ಷ ಆದರೂ ಬಿ ಜೆ ಪಿಯೇ ಬರಬೇಕು. ಬಿ ಜೆ ಪಿ ಒಂದು ವೇಳೆ ಬರದೇ ಇದ್ದರೆ ಅದು ಭಾರತದ ದುರ್ದವ್ಯ. ಖಂಡಿತವಾಗಿ ಮೋದಿಯೇ ಬರಬೇಕು. ಮೋದಿ ಬಿಟ್ಟರೆ ಈ ಭಾರತದಲ್ಲಿ ಬೇರೆ ಯಾರಿಗೂ ಬರಲಿಕ್ಕೆ ಇಲ್ಲಿ ನಾವು ಅವಕಾಶ ಕೊಡಬಾರ್ದು. ಮೋದಿನ ನರೇಂದ್ರ ಮೋದಿ ಯಾಕಾಗಿ ಸರ್? ದೇಶದಲ್ಲಿ ಒಳ್ಳೆ ಜನ ಅಂತ ಕಾಣ್ತಾರೆ, ಹಾಗಾಗಿ ಅವರನ್ನು ಮಾಡಬೇಕು. ರಾಹುಲ್ ಗಾಂಧಿ ಬೇಡ? ಅವರಿಗೆ ಅಷ್ಟು ಅನುಭವದ್ದು ನನಗೆ ನೋಡು, ಅವರು ಮಾತಾಡೋ ಸ್ಟೈಲ್ ನೋಡಿ ಅವ್ರಿಗೇನು ಅನುಭವ ಇಲ್ಲ ಅಂತ ಕಾಣ್ತದೆ. ಕರ್ನಾಟಕ ಮೈತ್ರಿ ಸರ್ಕಾರದ ಬಗ್ಗೆ ನಿಮ್ಮ ಅಭಿಪ್ರಾಯ? ಬೇಡ ಅಂತ ಉಂಟು. ಬಿ ಜೆ ಪಿ ಆಗ್ಬೋದು ಉಂಟು. ಅವರು ನರೇಂದ್ರ ಮೋದಿ. ಯಾಕಾಗಿ? ಎಲ್ರಿಗೂ ಗೊತ್ತಿದೆ, ಎಲ್ಲರೂ ಅದೇ ಒಪಿನಿಯನ್ ಹೇಳ್ತಿದ್ದಾರೆ. ಅಪೋನೆಂಟ್ ಕ್ಯಾಂಡಿಡೇಟ್ ಏನು ರಾಹುಲ್ ಗಾಂಧಿ ಇದ್ದಾರೆ, ಅವ್ರಿಗಿಂತ ತುಂಬ ಬೆಸ್ಟ್. ಮತ್ತು ಮೊನ್ನೆ ಇದೆಲ್ಲ ನೋಡಿದ್ವಿ, ಆರ್ಮಿಗೆ ಸಪೋರ್ಟ್ ಮಾಡೋ ರೀತಿ ಅದೆಲ್ಲದು ಎಲ್ಲ ರೀಸನಿಂದ ಮೋದಿಯನ್ನು. ಯಾಕಾಗಿ ಅಂತಕ್ಕಂದರೆ ಅವರು ದೇಶದ ಡೆವಲಪ್ಮೆಂಟಿಗೋಸ್ಕರ ತುಂಬ ಶ್ರಮ ಪಡ್ತಾರೆ. ಮತ್ತು ಆಪೋಸಿಟ್ ಕ್ಯಾಂಡಿಡೇಟ್ ನಿಮಗೆ ಗೊತ್ತುಂಟು, ಎಂತಕ್ಕೂ ಯೂಸ್ ಇಲ್ಲ. ಸೊ ಮೋದಿ. ರಾಹುಲ್ ಗಾಂಧಿ ಬೇಡ? ಬೇಡ. ಯಾಕೆ? ನಾಲಾಯಕ. ಉಡುಪಿಯಲ್ಲಿ ತಿಳಿಯುವಷ್ಟು ಬೇರೆ ದೇಶದಲ್ಲಿ ಯಾರಿಗೂ ತಿಳುವಳಿಕೆ ಇಲ್ಲ. ದೇಶದಲ್ಲಿ ಪ್ರಥಮ ಸ್ಥಾನ ಉಡುಪಿಯವರಿಗೆ ತಿಳುವಳಿಕೆ ಇರೋದು ಹೆಚ್ಚಿಗೆ. ಪ್ರತಿ ದೇಶದಲ್ಲಿ ಉಡುಪಿಯಲ್ಲಿ ಕಲ್ತಾರೆ ಬೇರೆ ದೇಶಕ್ಕೆ ಹೋಗೋದು ಈ ಇದರಲ್ಲಿ ಉಡುಪಿ ಒಟ್ಟಾರದಲ್ಲಿ. ಅಲ್ಲ, ಮೋದಿ ಅಷ್ಟು ಒಳ್ಳೆ ಇದು, ಅವರು ಎಲ್ಲ ಇದರಲ್ಲಿ ಇದರಲ್ಲಿ ಅವ್ರದ್ದು ಇವನು ಹೊರ ದೇಶಗಳಲ್ಲಿ ಅವರಷ್ಟು ಅಂತಾರಾಷ್ಟ್ರೀಯ ಇದು ಮಾಡ್ಯಾರೆ. ಪಾಕಿಸ್ತಾನವನ್ನು ಮಣಿಸಿದ್ದಾರೆ. ಮತ್ತು ಎಲ್ಲ ಇದರಲ್ಲಿ ಅವರು ಮೋದಿ ಸ್ಟ್ರಾಂಗ್. ಮುಂದಿನ ಬಾರಿ ಮೋದಿ ಸರ್ಕಾರ ಬರ್ತದೆ? ಮೋದಿ ಸರ್ಕಾರ ಬರ್ತದೆ. ರಾಹುಲ್ ಗಾಂಧಿ ಅವರ ಬಗ್ಗೆ? ಅವ್ರಿಗೇನು ತಲೆಯಲ್ಲಿ ಎಂತ ಇಲ್ಲ. ಅವ್ರ ಖಾಲಿ ಒಂದು ತಲೆಯಲ್ಲಿ ಇದು ಎಂಥದಿಲ್ಲ, ಏನೇನು ಮಾತಾಡ್ತಾರೆ. ಮೋದಿ ಮಾತಾಡುವಷ್ಟು ಅವರಿಗೆ ಇದೇ ಇಲ್ಲ, ಯಾವುದೂ ನೈತಿಕ ಹಕ್ಕಿಲ್ಲ ಅವರಿಗೆ. ಅಷ್ಟು ವರ್ಸ್ಟ್ ಅವರು. ಪರಿಭೇದ ಇಲ್ಲದ ರೀತಿಯಲ್ಲಿ ನಡೆಸಿಕೊಂಡು ಹೋಗೋದು ಅಂತ ಹೇಳಿದರೆ ಮೋದಿ. ಹಾಗಾಗಿ ಮೋದಿಯೇ ಪ್ರಧಾನಮಂತ್ರಿ ಆಗಬೇಕು ಅಂತ ಹೇಳೋದು ನನ್ನ ಇಚ್ಛೆ. ಅಂಥ ಒಂದು ಏಬಲ್ ಕ್ಯಾಂಡಿಡೇಟು ಇನ್ನು ಹುಟ್ಟಿ ಬರಲಿಕ್ಕೂ ಕೂಡ ಸಾಧ್ಯ ಇಲ್ಲ ಅಂತ ಹೇಳುವಂತಹ ಒಂದು ವಾತಾವರಣ ಉಂಟು. ಹಾಗಾಗಿ ಮೋದಿಯೇ ಪ್ರಧಾನಮಂತ್ರಿ ಆಗಿ ಬರಬೇಕು ಅಂತ ಹೇಳುವಂಥ ಉದ್ದೇಶ ನನ್ನದು. ಮೋದಿಯವರ ಯಾವ ಕಾರ್ಯ ನಿಮಗೆ ತುಂಬ ಇಷ್ಟ? ಅವರು ಹೆಜ್ಜೆ ಇಟ್ಟ ಪ್ರತಿಯೊಂದು ಹೆಜ್ಜೆಯೂ ಕೂಡ ನಾನು ಫುಲ್ ಅಪ್ರಿಷಿಯೇಟ್ ಮಾಡ್ತೇನೆ. ಹಾಗಾಗಿ ಮತ್ತೊಮ್ಮೆ ಮೋದಿ ಖಂಡಿತವಾಗಿ ಅವರೇ ಬರಬೇಕು. ಕೆಲವರು ಶೋಭಾ ಕರಂದ್ಲಾಜೆ ಅವರು ಕೆಲಸ ಮಾಡಲಿಲ್ಲ ಅಂತ ಹೇಳ್ತಾರೆ. ಆದರೆ ನಾನು ಕೆಲಸ ಮಾಡಿದ್ದೇನೆ ಅಂತ ಹೇಳ್ತೇನೆ. ಯಾಕಂತ ಹೇಳಿದರೆ ಅವರಲ್ಲಿ ಹೋಗಿ ಕೂತ್ಕೊಂಡ್ರಿಂದ ಈ ಮೋದಿಯವರಿಗೆ ಇಷ್ಟೆಲ್ಲ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಯಿತು. ಆ ಗೌರ್ಮೆಂಟ್ ಒಂದು ಫಾರ್ಮ್ ಮಾಡಲಿಕ್ಕೆ ಆಯಿತು. ಅದರಿಂದ ಗೌರ್ಮೆಂಟ್ನಲ್ಲಿ ಮೋದಿಯವರು ಏನು ಕೆಲಸ ಮಾಡಿದರೆ ಅದು ಶೋಭಾರವರ ಒಂದು ಪಾಲು ಇದೆ ಅಂತ ನಾನು ಹೇಳ್ತಾ ಇದ್ದೇನೆ. ಹಾಗಾಗಿ ಯಾರಾದರೂ ಈಗ ನೋಟಾ ಗೀಟ ಅಂತ ಇದು ಮಾಡಿದರೆ ಅದು ಬಿ ಜೆ ಪಿಯವ್ರು ಮಾತ್ರ ಆ ಥರ ಆಲೋಚನೆ ಮಾಡೋ, ಮತ್ತು ಬೇರೆಯವರಿಗೆ ಅದು ಇದ್ದಿಲ್ಲ. ಖಂಡಿತವಾಗಿಯೂ ಅವ್ರದ್ದು ಪಾಲು ಇದೆ ಅಂತ ಹೇಳ್ತೇನೆ. ಮತ್ತು ನನ್ನ ಓಟು ನಾನು ಶೋಭಾ ಕರಂದ್ಲಾಜೆ ಹಾಕೇ ಹಾಕ್ತೇನೆ. ಮತ್ತು ಇವರು ಪ್ರಮೋದ್ ಮಧ್ವರಾಜ್ ಅವರು ಹೇಳಿದರೆ ಮೊನ್ನೆ MLA ಎಲೆಕ್ಷನ್ ಟೈಮ್ನಲ್ಲಿ ಬಿ ಜೆ ಪಿಯ ಬಾಗಿಲು ತಟ್ತಾ ಇದ್ರು ಅವರು ಲಾಸ್ಟ್ ಮಿನಿಟ್ವರೆಗೆ. ಬಾಗಿಲು ಓಪನ್ ಆಗಲಿಲ್ಲ ಅಂತ ಹೇಳಿದರು. ಆಯ್ತಲ್ಲ, ಮತ್ತು ಲಾಸ್ಟಿಗೆ ಅವರು ಕಾಂಗ್ರೆಸ್ನಿಂದ ನಿಂತರು. ಕಾಂಗ್ರೆಸ್ನಲ್ಲಿ ನಿಂತ ತಕ್ಷಣ ಅಲ್ಲಿ ಹೋಗಿ ಅವ್ರಿಗೆ ಪುನಃ MP ಸೀಟಿಗೆ ಇದು ಮಾಡಿದರು. ಒಂದು ಚಿಕ್ಕದು ಹೇಳ್ತೇನೆ, ಎಷ್ಟು ಅವರು ಲೋ ಲೆವೆಲ್ ಅಂತ ಹೇಳಿದರೆ ಅವರು ಏನೋ ಎಲ್ಲ ಯೋಜನೆಗಳು ಸ್ಟಾರ್ಟ್ ಮಾಡಿದರು. ಯೋಜನೆ ಮಾಡುವಾಗ ಈಗ ಅದನ್ನು ಓಪನ್ ಮಾಡೋ ಟೈಮ್ನಲ್ಲಿ ಅವರು ಸಿಟ್ಟಿಂಗ್ ಮೇಲೆ ಅಲ್ಲದಿದ್ದರೂ ಅವರೇ ಹೋಗಿ ಪೋಸ್ ಮಾಡ್ಕೊಂಡ್ಬಿಟ್ಟು ಫೋಟೋ ಹಾಕಲಿಕ್ಕೆ ಪೇಪರ್ನಲ್ಲಿ ಇದು ಫೋಟೋ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡಿದರು. ಅದು ಅಷ್ಟು ಲೋ ಲೆವೆಲ್ ಇದೊಂದಿದು. ಈಗ ಕೆಲವೆಲ್ಲ VS ಆಚಾರ್ ಮತ್ತು ರಘುಪತಿ ಭಟ್ರು ಮಾಡಿದ ಅರ್ಧದ ಕೆಲಸ ಮತ್ತು ಅವರು ಇವರ ಟೈಮ್ನಲ್ಲಿ ಕಂಪ್ಲೀಟ್ ಆಯಿತು. ರಘುಪತಿ ಭಟ್ರಾಗಲಿ VS ಆಚಾರ್ ಹೋಗಿ ಅಲ್ಲಿ ಪೋಸ್ ಹಾಕಿ ಟೈ ಹಾಕಿಕೊಂಡು ನಿಲ್ಲಿಲ್ಲ. ಅದು ಅಷ್ಟು ಲೋ ಲೆವೆಲ್ನ ಒಂದು ನಮ್ಮ ಕ್ವಾಲಿಟಿ ತೋರಿಸ್ತದೆ. ಅಂಥವ್ರೆ ನಾವು ಖಂಡಿತಕ್ಕೂ ನಾವು ಇದರಿಂದ ರಾಜ್ಯಕ್ಕಿಂತ ಹೊರಗಿಡಬೇಕು. ಖಂಡಿತವಾಗಿ ನಾವು ಹೊರಗಿಡಬೇಕು. ಅಂಥವ್ರು ಇನ್ನು ಮುಂದೆ ಬರಬಾರ್ದು. ನಾನು ಹೇಳ್ತೇನೆ, ಅಂಥವ್ರನ್ನ ಇನ್ನು ಮುಂದೆ ಬಂದರೆ ಖಂಡಿತ ಅದು ನಮ್ಮ ಉಡುಪಿದ್ದು ದುರ್ದವ್ಯ ಅಂತ ಹೇಳ್ತೇನೆ. ಖಂಡಿತವಾಗಿ ನಾನು ಮೋದಿಯವರಿಗಿನ್ನ ಸಪೋರ್ಟ್ ಮಾಡ್ತೇನೆ. ಕರ್ನಾಟಕದ ಮೈತ್ರಿ ಸರ್ಕಾರದ ಬಗ್ಗೆ ನಿಮ್ಮ
ಅಭಿಪ್ರಾಯ ಹೇಳಬೇಕಂತ ನೋಡಿ, ಎಲೆಕ್ಷನ್ನಲ್ಲೇ ಜೊತೆನಲ್ಲಿ ಅವ್ರಿಗೆ ಫೈಟ್ ಮಾಡ್ಲಿಕ್ಕೆ ಆಗೋದಿಲ್ಲ, ಮತ್ತು ಮುಂದೆ ಅವರಿಗೆ ಏನಾದ್ರು ಜೊತೆನಲ್ಲಿ ಸರ್ಕಾರ ಮಾಡ್ಲಿಕ್ಕೆ ಸಾಧ್ಯ ಉಂಟು ಅವರಿಂದ? ಎಲೆಕ್ಷನ್ನಲ್ಲಿ ಜೊತೆನಲ್ಲಿ ಫೈಟ್ ಮಾಡ್ಲಿಕ್ಕೆ ಆಗದಿದ್ದರೆ ಮುಂದೆ ಅವ್ರಿಗೆ ಸಾಧ್ಯ ಉಂಟಾ? ಈಗಲೇ ಅವ್ರದ್ದು ಏನು ಇದೆ ಅಂತ ಏನು ಇದ್ರೂ ಆ ಮೋದಿಯವರಿಂದ ದೊಡ್ಡದೊಂದು ಅವರಿಗೆ ತೊಂದರೆ ಅಂತೇಳಿ ಇನ್ನು ಮುಂದೆ ಏನಾಗ್ತದೆ ಅಂತ ಒಂದು ಭಯ. ಅವರು ದುಡ್ಡನ್ನು ಯಾವ ಥರ ಉಳಿಸ್ಕೊಳ್ಳೋದು ಅಂತ ಅದೇ ಅವ್ರಿಗೆ ಭಯ ಬಿಟ್ಟರೆ ಬೇರೆ ಎಂಥದ್ದು ಇದಿಲ್ಲ. ಅವ್ರ ಹತ್ರ ರಾಜಕೀಯವೇ ಇಲ್ಲ ಆ್ಯಕ್ಚುಲಿ. ಅವ್ರ ಹತ್ರ ಖಾಲಿ ಏನು ಡೈನಾಸ್ಟಿಕ್ ರೂಲ್ ಮಾತ್ರ, ಬೇರೆ ಅದನ್ನು ಬಿಟ್ಟರೆ ಬೇರೆ ಅವ್ರ ತಲೆಯಲ್ಲಿ ಏನೂ ಇಲ್ಲ. ಯಾವುದೇ ಇದನ್ನು ನೋಡಿ, ಈಗ ಬಿ ಜೆ ಪಿಯಲ್ಲಿ ಒಂದು ಡೆಮೋಕ್ರಸಿ ಅಂತ ಇದ್ದರೆ ಅದು ಬಿ ಜೆ ಪಿಯಲ್ಲಿ ಮಾತ್ರ ಇದೆ. ಅಲ್ಲಿ ಎಲೆಕ್ಟೆಡ್ ಅಲ್ಲಿ ಪ್ರೆಸಿಡೆಂಟ್ ಬರ್ತಾರೆ, ಬೇರೆ ಎಲ್ಲಿಯೂ ಎಲೆಕ್ಟೆಡ್ ಪ್ರೆಸಿಡೆಂಟ್ ಇಲ್ಲ. ಎಲ್ಲ ಅವರವರೇ ನಾನೇ ಪ್ರೆಸಿಡೆಂಟ್ ಅಂತ ಹೇಳ್ಕೊಂಡು ಕೂತ್ಕೊಳ್ಳೋರ್ವಿನ ಎಲೆಕ್ಟೆಡ್ ಪ್ರೆಸಿಡೆಂಟ್ ಇವರು ಖಾಲಿ ಬಿ ಜೆ ಪಿಯಲ್ಲಿ. ಡೆಮೋಕ್ರಸಿ ಅಂತ ವರ್ಡ್ ಇದ್ದರೆ ಅದು ಬಿ ಜೆ ಪಿಯಲ್ಲಿ ಮಾತ್ರ. ಮತ್ತೊಮ್ಮೆ ಮೋದಿ, ಮತ್ತೊಮ್ಮೆ ಮೋದಿ, ಮತ್ತೊಮ್ಮೆ ಮೋದಿ ಬಿಟ್ಟರೆ ದೇಶಕ್ಕೆ ಗತಿ ಇಲ್ಲ.